ಬೆಳಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕೋ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಾ ಶಮಂತ ಸಾರಥಿ ಜಲಕ್ಕಿಂತ ಮಾತಾಡ್ತಾ ಇರೋದು. ಓಕೆ ಓಕೆ. ನೀವು ಇವತ್ತು ನಮ್ಮ ಜೊತೆಗೆ ನಮ್ಮ ಅನುಭವ ಕಾರ್ಯಕ್ರಮದಲ್ಲಿ ಡಿ.ಆರ್. ಕುಮಾರಸ್ವಾಮಿ ಒಟ್ಟಿಗೆ ಓದ್ಬಿಟ್ರೆ ಡಾಕ್ಟರ್ ಕುಮಾರಸ್ವಾಮಿ ಆಗುತ್ತೆ. ಹೌದು, ದಾರಾ ಬೇಂದ್ರೆ ತರ. ಇವರು ಡಿ.ಆರ್. ಕುಮಾರಸ್ವಾಮಿನೂ ಹೌದು, ಡಿ.ಆರ್. ಡಾಕ್ಟರ್ ಕುಮಾರಸ್ವಾಮಿನೂ ಹೌದು. ಯಾಕೆಂದ್ರೆ ಇವರು ನಮ್ಮ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಹಿರಿಯ ಪರಿಸರ ಅಧಿಕಾರಿಯಾಗಿ ಕೆಲಸ ಮಾಡಿದ್ದುಂಟು. ಇವ್ರ ಪರಿಚಯ ಹೆಚ್ಚು ಕಡಿಮೆ ನಮ್ಮ ಸಾರಥಿಗೆ 8-10 ವರ್ಷದಿಂದ ಇದೆ ಅಂತ ಹೇಳಿದ್ರು ಕೂಡ ಅದು ಅತಿಶಯೋಕ್ತಿ ಅಂತ ಅನ್ಸೋದಿಲ್ಲ. ಬೇರೆ ಬೇರೆ ಹಾಗಾಗಿ ಇವರನ್ನ ಹತ್ರದಿಂದ ನಮ್ಮ ಸಾರಥಿ ಸಂಸ್ಥೆ, ನಮ್ಮ ರೇಡಿಯೋ ಕಂಡಿದೆ. ಈಗ ಇವರು ರಿಟೈರ್ ಆದ್ಮೇಲೆ ಆನರರಿ ಡೈರೆಕ್ಟರ್ ಆಗಿ ಪ್ರಕೃತಿ ಇನ್ಸ್ಟಿಟ್ಯೂಟ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಕುಮಾರಸ್ವಾಮಿಗಳೇ, ನಿಮ್ಗೆ ನಮ್ಮ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕು ಅಂತ ಅನ್ನೋದಾದ್ರೆ, ಅನುಭವ್ ಅಂತ ಒಂದು ಹೊಸ ಕಾರ್ಯಕ್ರಮ ಸೀನಿಯರ್ ಸಿಟಿಸನ್ಸ್ಗೆ ಅಂತ ವಿಜ್ಞಾನ ಪ್ರಸಾರ್ ನ್ಯೂ ಡೆಲ್ಲಿ ಇವರು ಇದನ್ನ ಒಂದು ಸೈನ್ಸ್ ಪ್ರಮೋಷನಲ್ ಪ್ಲಾಟ್ಫಾರ್ಮ್. ಇದು ಒಂದು ಗ್ರೂಪ್ ಯಾವ ತರಹ ಸೀನಿಯರ್ ಸಿಟಿಸನ್ಸ್ ನ ಹೆಲ್ತ್ ಅಂಡ್ ಸೈನ್ಸ್ ಅಲ್ಲಿ ತೊಡಗಿಸ್ಕೋಬಹುದು ಅಂತ ಈ ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡ್ತಾ ಇರೋದು. ಈ ಪ್ರಾಜೆಕ್ಟ್ ಇನಿಶಿಯೇಟ್ ಮಾಡಿರೋದು ಬ್ರೈನ್ ಚೈಲ್ಡ್ ಡಾಕ್ಟರ್ ಶ್ರೀಧರ್ ಅಂತ ಪ್ರಸಾರ್ ಭಾರತಿನಲ್ಲಿ ಬೋತ್ ದೂರದರ್ಶನ್ ಅಂಡ್ ಆಲ್ ಇಂಡಿಯಾ ರೇಡಿಯೋನಲ್ಲಿ ಕೆಲಸ ಮಾಡಿರೋಂತ ಡಾಕ್ಟರ್ ಶ್ರೀಧರ್ ಅವ್ರದ್ದು. ಈ ಪ್ರಾಜೆಕ್ಟ್ ಅಲ್ಲಿ ನಾವು ಸಾರಥಿ ಜಲಕ್ ಕೂಡ ಇದ್ದೀವಿ. ಹಂಗಾಗಿ ಇವತ್ತು ನಿಮ್ಮ ಜೊತೆಗೆ ನಾವು ಮಾತಾಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನಾವು ಸೈನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ, ಹೆಲ್ತ್ ಬಗ್ಗೆ ಮಾತಾಡ್ತಾ ಇದೀವಿ. ಹೌದು ಹೌದು. ನೀವು ತುಂಬಾ ಹಿಂದೆ ಸೈನ್ಸ್ ಬಗ್ಗೆ, ವಿಜ್ಞಾನದ ಬಗ್ಗೆ ಹೇಗೆ ಆಸಕ್ತಿ ಬೆಳೆಸ್ಕೊಂಡ್ರಿ? ಯಾವ ರೀತಿ ನಿಮ್ಮ ಊರಲ್ಲಿ ಆ ಒಂದು ಸೈನ್ಸ್ಗೆ ಅನುಕೂಲವಾಗಿರುವಂತ ವಾತಾವರಣ ಇತ್ತು? ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು? ಮೋಸ್ಟ್ ಇಂಪಾರ್ಟೆಂಟ್ಲಿ, ನೀವು ಒಂದು ಹಳ್ಳಿ ಬ್ಯಾಕ್ ಗ್ರೌಂಡ್ ನವರು. ಹೌದು, ಹಳ್ಳಿ ಬ್ಯಾಕ್ ಗ್ರೌಂಡ್ ಅಲ್ಲೇ ನನ್ನ ಸ್ಟಡೀಸ್ ಎಲ್ಲ. ಆದ್ರೂ 8ನೇ ತರಗತಿ ಅಷ್ಟೊತ್ತಿಗೆ ನಾನು ಶಿವಮೊಗ್ಗಕ್ಕೆ ಬಂದ್ಬಿಟ್ಟಿದೆ. ಅದು ಶಿವಮೊಗ್ಗ ಆಕ್ಚುಲಿ ಡಿಸ್ಟಿಕ್, ಅದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಅಲ್ಲಿ ಓದ್ತಾ ಇರುವಾಗ ನಮಗೆ ಸೈನ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬಂದಿದೆ. ಆಸಕ್ತಿ ಯಾಕೆ ಬಂತು ಅಂದ್ರೆ, ಪ್ರತಿಯೊಂದನ್ನು ಆಕ್ಚುಲಿ ಸೈನ್ಸ್ ಮೂಲಕವೇ ನಾವು ತಿಳ್ಕೊಳ್ಬೇಕಾಗುತ್ತೆ. ನಾವು ಆರ್ಟ್ಸ್ ಮೂಲಕ ಏನಂದ್ರೆ ಎಲ್ಲ ಹಳೆಯ ಕಥೆಯನ್ನು ಕೇಳ್ಬೋದು ಅಷ್ಟೇ ಹೊರತು ಹೊಸದನ್ನ ಆರ್ಟ್ಸ್ ಮೂಲಕ ತಿಳ್ಕೊಳಕ್ಕಾಗಲ್ಲ. ಸೊ ಎಲ್ಲ ಪ್ರತಿಯೊಂದು ವಿಷಯದಲ್ಲೂ, ನೀರ್ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಆಯ್ತು ಸೈನ್ಸ್ ಮೂಲಕನೇ ತಿಳ್ಕೊಂಡ್ವಿ. ಬಸ್ಗಳು ಯಾವ ರೀತಿ ಓಡಾಡ್ತವೆ ಸೈನ್ಸ್ ಮೂಲಕನೇ ತಿಳ್ಕೊಂಡ್ವಿ. ಗಿಡಗಳು ಯಾವ ರೀತಿ ಬೆಳೀತವೆ ಅದು ಬಯಾಲಜಿ ಸೈನ್ಸ್ ಮೂಲಕನೇ ತಿಳ್ಕೊಳ್ಬೇಕಾಯ್ತು. ಹಾಗಾಗಿ ಯಾವುದೇ ಹೊಸದನ್ನು ತಿಳ್ಕೊಳ್ಬೇಕಾದ್ರೂ ನಮಗೆ ಸೈನ್ಸ್ ಅಂದ್ರೆ ವಿಜ್ಞಾನವೇ ಬಹಳ ಮುಖ್ಯ ಅಂತ ನನಗನ್ನಿಸ್ತು ಆಕ್ಚುಲಿ. ಯಾಕಂದ್ರೆ ಓದಿರೋರೆಲ್ಲ ತಿಳ್ಕೊಳಕ್ ಇಷ್ಟ ಇಲ್ಲ ಅಂತ ಏನು ಹೇಳಕ್ಕಾಗಲ್ಲ. ನನಗೆ ಇಂಟ್ರೆಸ್ಟ್ ಇತ್ತು ಆಕ್ಚುಲಿ. ಯಾವ್ದು ಇನ್ವೆನ್ಷನ್ಗಳು, ಯಾವ್ದು ಏರೋಪ್ಲೇನ್ಗಳು ಯಾಕೆ ಹಾರ್ತವೆ, ಆಮೇಲೆ ದೋಣಿಗಳು ಯಾಕೆ ತೇಲ್ತವೆ, ಸೊ ಇದೆಲ್ಲದ್ರ ಬಗ್ಗೆನೂ ಬಹಳ ಕ್ಯೂರಿಯಾಸಿಟಿ ಇತ್ತು. ಸೊ ಹಾಗಾಗಿ ನಾನು ಆಕ್ಚುಲಿ ಸೈನ್ಸ್ ಅನ್ನ ಇಷ್ಟಪಟ್ಟು ಸೈನ್ಸ್ ತಗೊಂಡೆ. ಸೈನ್ಸ್ ತಗೊಂಡ ಆದ ನಂತರ ಮತ್ತೆ ನನಗೆ ಅನಿಸ್ತು ಆಕ್ಚುಲಿ ನಾನು ಯಾವ್ದಾದ್ರು ಒಬ್ಬ ಇಂಜಿನಿಯರ್ ಆಗ್ಬೇಕಂತ ಅನಿಸ್ತು ಆಕ್ಚುಲಿ ನನಗೆ. ಆವಾಗ ಮತ್ತೆ ನಾನು PUC ಸೈನ್ಸ್ ಮುಗಿದ ನಂತರ ಮತ್ತೆ ನಾನು ಇಂಜಿನಿಯರಿಂಗ್ ಹೋದೆ. ಸೊ ಇಂಜಿನಿಯರಿಂಗ್ ಎಲ್ಲ ಓದಿ ಆದ್ಮೇಲೆ ನನ್ಗನ್ಸು ಎಷ್ಟೊಂದು ಜನ ಇಂಜಿನಿಯರ್ಸ್ ಇದಾರೆ, ನಾನು ಒಬ್ಬ ಇಂಜಿನಿಯರ್ ಆಗೋದು ಬೇಕಾಗಿಲ್ಲ ಅಂತ ನನ್ನ ಸ್ಟಡೀಸ್ನ ನಾನು ಎನ್ವೈರ್ಮೆಂಟ್ ಅಥವಾ ಪರಿಸರ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇಷ್ಟ ಆಗಿ ನಾನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸೇರ್ಕೊಂಡೆ. ಒಂದ್ ನಿಮಿಷ, ಇವಾಗ ನೀವು ಜನರಲ್ ಆಗಿ ಒಂದ್ ಸೆಕೆಂಡ್, ನಿಮ್ ಸ್ಕೂಲಿಗೆ ನಾನು ಕರ್ಕೊಂಡು ಹೋಗ್ತೀನಿ. ಇವಾಗ ನಿಮ್ಗೆ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಬರೋದಕ್ಕೆ ಮುಖ್ಯ ಕಾರಣ ನಿಮ್ ಟೀಚರ್ ಅನ್ಕೋತೀನಿ, ಕರೆಕ್ಟಾ? ಹೌದು ಹೌದು, ಟೀಚರು ಹೌದು. ಹಾಗೆ ಅಲ್ಲಿರತಕ್ಕಂತ ಪ್ರಯೋಗ ಶಾಲೆಗಳು. ನೀವು ಶಿವಮೊಗ್ಗದಲ್ಲಿ ಹೈಸ್ಕೂಲ್ ಮುಗಿಸಿದ್ದು, ಅಷ್ಟು ಒಳ್ಳೆ ಪ್ರಯೋಗ ಶಾಲೆ ಅಲ್ಲಿ ಇತ್ತು.
ಹೌದೌದು. ಆಕ್ಚುಲಿ ಆ ಗಾಂಧೀಜಿಯವರು ಸಹ ಅಲ್ಲನ್ನ ಭೇಟಿ ಮಾಡಿದ್ರ ಆ ಸ್ಕೂಲನ್ನ, ಗೌರ್ಮೆಂಟ್ ಹೈಸ್ಕೂಲ್ನ. ಓಕೆ ಓಕೆ ಓಕೆ. ಹಾ ಅಲ್ಲಿ ಸೈನ್ಸ್ ಬ್ಲಾಕ್ ಅಂತಾನೆ ಬೇರೆ ಇತ್ತು. ಹಾ ಸೊ ನಾವು ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಓದುವಾಗ ನಾವು ಸೈನ್ಸ್ ಬ್ಲಾಕಿಗೆ ಹೋಗ್ತಾ ಇದ್ವಿ. ಅಲ್ಲಿ ಲ್ಯಾಬೊರೇಟರಿ ಇತ್ತು ಆಕ್ಚುಲಿ. ನಾವಿದ್ದಾಗಲೇ ಅದು 70 ವರ್ಷದ ಹಳೆಯ ಹೈಸ್ಕೂಲ್, ಸರ್ಕಾರಿ ಹೈಸ್ಕೂಲ್. ಅಯ್ಯೋ, ಇದು ತುಂಬಾ ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಸ್ಟೂಡೆಂಟ್ಸ್ ನ ಮೋಟಿವೇಟ್ ಮಾಡೋ ತರದ್ದು ಒಂದು ಲ್ಯಾಬೊರೇಟರಿ ಅವಾಗಲೇ ಹೌದು, 70 ವರ್ಷದ ಹಿಂದಂದು ಅಂತಂದ್ರೆ. ಹೌದು. ಅವೆಲ್ಲ ಬ್ರಿಟಿಷರು ಸ್ಥಾಪನೆ ಮಾಡಿದ್ರಲ್ಲ. ಸೊ ಹಾಗಾಗಿ ಅಲ್ಲಿ ಎಲ್ಲಾ ಹಳೆ ಇಕ್ವಿಪ್ಮೆಂಟ್ ಕಂಡು ಹಿಡಿದು ಹೊಸ ಇಕ್ವಿಪ್ಮೆಂಟ್ ಗಳು ಸಹ ಅಲ್ಲಿ ಇತ್ತು ಪ್ರಯೋಗಶಾಲೆನಲ್ಲಿ. ಸೊ ಅದನ್ನ ನೋಡ್ತಾ ನೋಡ್ತಾ ನಮ್ಗೆ ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬಂತು ಆಕ್ಚುಲಿ. ಓಕೆ, ನಿಮ್ಗೆ ಲ್ಯಾಬೊರೇಟರಿ, ಇನ್ಫ್ರಾಸ್ಟ್ರಕ್ಚರ್, ಸ್ಕೂಲು, ಅಂಡ್ ಆಲ್ಸೋ ಟೀಚರೂ ಅಷ್ಟೇ. ಅವರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ರು. ಒಂದ್ಸಲ ಫಿಸಿಕ್ಸ್ ಕೇಳುವಾಗ ಫಿಸಿಕ್ಸ್ ಅಲ್ಲೇ ನಾವು PhD ಮಾಡ್ಬೇಕಂತ ಅನ್ಸ್ತಾ ಇತ್ತು. ಆ ಕೆಮಿಸ್ಟ್ರಿ ಅವ್ರು ಹೇಳಿದಾಗ ಇಲ್ಲ, ಬಾಡಿ ಒಳಗೆಲ್ಲ ಬರೀ ಕೆಮಿಸ್ಟ್ರಿ ನಡೀತಾ ಇದೆ, ಕೆಮಿಸ್ಟ್ರಿನೇ ಓದ್ಬೇಕಂತ ಅನಿಸ್ತಾ ಇತ್ತು. ಓಕೆ. ಕನ್ನಡ ಟೀಚರ್ ಕನ್ನಡನೇ ಓದ್ಕೊಬೇಕು ಅನ್ಬೇಕು, ಆ ತರ ಹೇಳ್ತಾ ಇದ್ರು ಅವ್ರು ಆಕ್ಚುಲಿ. ಸೊ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಅಂತ ಒಳ್ಳೊಳ್ಳೆ ಟೀಚರ್ಗಳು ಆ ಟೈಮಲ್ಲಿ ಇದ್ರು. 75 ನಮ್ದು SLC ಮುಗಿದಿದ್ದು. ಸೊ 3 ವರ್ಷ 8, 9, 10 ಓದುವಾಗ ಈ ತರ ಒಳ್ಳೆ ಟೀಚರ್ಗಳಿಂದಾನೇ ಮೋಟಿವೇಟ್ ಆಗಿದ್ದು. ಓಕೆ, ನೀವು ಟೀಚರ್ಸ್ ಇಂದ ಮೋಟಿವೇಟ್ ಆಗಿ PUC ನಲ್ಲಿ ಸೈನ್ಸ್ ತಗೊಂಡು ಮತ್ತೆ BE ನಲ್ಲಿ ಯಾವ ಸಬ್ಜೆಕ್ಟ್ ತಗೊಂಡಿದ್ದು? BE ನಲ್ಲಿ ನಾ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬೇಕಾಯ್ತು ನಾನು. ಓಕೆ, ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಎನ್ವೈರನ್ಮೆಂಟಲ್ ಎನ್ವೈರನ್ಮೆಂಟ್ ಎರಡು ಚೇಂಜ್ ಆಗೋಯ್ತು ಅವಾಗ. ಬಟ್ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರ್ಕೊಂಡೆ ನಾನು. ಸೇರ್ಕೊಂಡವಾಗ್ಲೇ ಕೇಳಿದ್ರು ಅವ್ರು ಆಕ್ಚುಲಿ, ಸಿವಿಲ್ ಓದ್ಬಿಟ್ಟು ಇಲ್ಲಿಗೆ ಯಾಕೆ ಬರ್ತೀಯಾ ಅಂತ ಕೇಳಿದ್ರು. ನಾನು ಹೇಳಿದೆ, ಹೌದು ಸಿವಿಲ್ ಅಲ್ಲಿ ಬಹಳ ಜನ ಇಂಜಿನಿಯರ್ಸ್ ಇದಾರೆ, ಆದ್ರೆ ಸಿವಿಲ್ ಓದ್ಕೊಂಡು ಎನ್ವೈರನ್ಮೆಂಟ್ ಅನ್ನ ಇಂಜಿನಿಯರ್ ಆಗಕ್ಕೆ ನನಗೆ ಇಷ್ಟ ಇದೆ ಅಂತ ಹೇಳಿದೆ ನಾನು. ಸೊ ಅವಾಗ ಅವ್ರು ಸೆಲೆಕ್ಟ್ ಮಾಡಿದ್ರು. ಸೊ ಸೆಲೆಕ್ಟ್ ಮಾಡಿದ್ದಕ್ಕೆ ಕರೆಕ್ಟ್ ಆಗಿ ಅವ್ರು ಆಕ್ಚುಲಿ ನಾನು ಸೇರ್ಕೊಂಡು 1.5 ವರ್ಷಕ್ಕೆ ನನ್ನನ್ನ ಜರ್ಮನಿ ಕಳಿಸಿದ್ರು ಎಕ್ಸ್ಟ್ರಾ ಸ್ಟಡಿ ಮಾಡಕ್ಕೆ ಪರಿಸರದ ಬಗ್ಗೆ. PCB ಇಂದಾನೇ ಕಳಿಸ್ಕೊಟ್ಟಿದ್ದು? ಹೌದು, PCB ಇಂದ ನಾನು 6 ತಿಂಗಳು ಜರ್ಮನಿನಲ್ಲಿ ಓದ್ತಾ ಇದ್ದೆ. ಓಕೆ. ಬಟ್ ಇವಾಗ ಬಹುಶಃ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತಾನೆ ಸಪರೇಟ್ ಆಗಿದೆ ಅಲ್ವಾ? ಹೌದು, ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಇದೆ. ಬಟ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು, ನಿಮ್ಗೆ ಇವಾಗ ಸಿವಿಲ್ ಅಂತ ಬಂದಾಗ ಅಲ್ಲಿ ಗಾರೆ, ಧೂಳು, ಮಣ್ಣು ಇಂಥವೆಲ್ಲ ಇರುತ್ತೆ. ಕನ್ಸ್ಟ್ರಕ್ಷನ್, ಅದ್ರ ಸ್ಟ್ರೆಂತ್, ಸಾಯಿಲ್ ಸ್ಟ್ರೆಂತ್, ಬಿಲ್ಡಿಂಗ್ ಸ್ಟ್ರೆಂತ್, ವಾಟರ್ ಟ್ಯಾಂಕ್ ಸ್ಟ್ರೆಂತ್, ಸೊ ಅದು ಸಹ ಅದ್ರೊಳಗಿರುತ್ತೆ. ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಲ್ಲಿ ಬರೀ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ, ಕೆಮಿಕಲ್ ಆಕ್ಟಿವಿಟಿ ಮಾತ್ರ ಇರುತ್ತೆ. ಬಾಕಿ ಸ್ಟ್ರಕ್ಚರ್ ಗಳನ್ನೆಲ್ಲ ಸಿವಿಲ್ ನವ್ರು ಕಟ್ಟಬೇಕು. ಓಕೆ, ಇವತ್ತಿನ ದಿನ ಡೆಲ್ಲಿನಲ್ಲಿ ನೋಡ್ತು ಅಂತಂದ್ರೆ ನಿಮ್ ತರದವರೇ ಇವಾಗ ಅಲ್ಲಿ ಇರ್ಬೇಕಾಗಿತ್ತೇನೋ. ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿದ್ದಾರೆ, ಎನ್ವೈರನ್ಮೆಂಟ್ ತುಂಬಾ ಹೈ ಆಗಿದೆ, ಪೊಲ್ಯೂಷನ್ ಅಂತ. ಇವಾಗ ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಗೆ ಬಂದ್ರಿ, ಜರ್ಮನಿಗೆ ಹೋದ್ರಿ, ವಾಪಸ್ ಬಂದಿದ್ದೀರಾ. ಆಮೇಲೆ ಮುಂದೆ ಏನಾಯ್ತು? ಮುಂದೆ ಅದೇ ಈ ತರ ಕೆಲಸ ಮಾಡ್ತಾ ಇರುವಾಗ ಮತ್ತೊಂದು ಅಪರ್ಚುನಿಟಿ ಸಿಕ್ತು. ಆಕ್ಚುಲಿ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಸರ್ಕಾರದಿಂದನೇ ಒಂದು ಅಪರ್ಚುನಿಟಿ ಸಿಕ್ತು. ಅವಾಗ ನಾನು ಆಕ್ಚುಲಿ ಗುಜರಾತ್ ಆನಂದ್ ಹತ್ರ ಒಂದು ವಲ್ಲಭ್ ವಿದ್ಯಾನಗರ್ ಅಂತ ಇದೆ, ಅಲ್ಲಿ BVM ಇಂಜಿನಿಯರಿಂಗ್ ಕಾಲೇಜ್ ಅಂತ ಇತ್ತು. ಬಿರ್ಲಾ ವಿದ್ಯಾನಿಲಯ ಅಂತ, ಬಿರ್ಲಾ ವಿಶ್ವಕರ್ಮ ಮಹಾವಿದ್ಯಾಲಯ. ಸೊ ಅದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಬ್ರದರ್ಸ್ ಅದು ಊರದು ಆಕ್ಚುಲಿ. ಅವರು ಅಲ್ಲಿ ಫುಲ್ಲು ಎಜುಕೇಶನ್ ಹಬ್ ಮಾಡಿದ್ರು. ಸೊ ನಾನು ಅಲ್ಲಿ ನನ್ನ ಪರಿಸರದ ಇಂಜಿನಿಯರಿಂಗ್ ಅನ್ನ ನಾನು ಕಂಪ್ಲೀಟ್ ಮಾಡಿದೆ. ಅಲ್ಲಿ 2 ವರ್ಷ ಇದೆ. ಇವೆಲ್ಲ ನಿಮ್ಗೆ ಫಸ್ಟ್ 10 years ಅಲ್ಲಿ ಆಗಿರುವಂತಹ ಚೇಂಜಸ್, ಬದಲಾವಣೆ? ಹೌದು, ಬದಲಾವಣೆಗಳು ಕರೆಕ್ಟ್. ಸೊ ನೀವು ಇಷ್ಟೆಲ್ಲನೂ ಇದು ಸಿವಿಲ್ ಇಂಜಿನಿಯರಿಂಗ್ ಜೊತೆಗೆ ಈ ಒಂದು ಎಕ್ಸ್ಪೋಜರ್, ಅಡಿಷನಲ್ ಕೆಪಾಸಿಟಿ ಬಿಲ್ಡಿಂಗ್ ಎಲ್ಲ ಆಯ್ತು? ಹೌದು. ಅದಾದ್ಮೇಲೂ ಸಹ ಮಂಡಳಿ ಆಕ್ಚುಲಿ ಸುಮಾರು 25 ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ನನಗೆ ಕಳಿಸ್ಕೊಟ್ಟಿದೆ. ಸೊ ಅಲ್ಲೆಲ್ಲ ಬೇರೆ ಬೇರೆ ವಿಷಯದ ಬಗ್ಗೆ ನಾನು ಟ್ರೈನಿಂಗ್ ತಗೊಂಡಿದ್ದೀನಿ. ಏರ್ ಬಗ್ಗೆ, ಹಜಾರ್ಡಸ್ ವೇಸ್ಟ್ ಬಗ್ಗೆ, ವಾಟರ್ ಬಗ್ಗೆ, ಸೊ ಡೆಲ್ಲಿಯ ಇದ್ರ ಬಗ್ಗೆ, ಎನ್ವೈರನ್ಮೆಂಟ್ ಬಗ್ಗೆ, ಕ್ಲೈಮೇಟ್ ಚೇಂಜ್ ಬಗ್ಗೆ, ಸೊ ಇದ್ರ ಬಗ್ಗೆ ಎಲ್ಲಾದ್ರ ಬಗ್ಗೆನೂ ನಾನು 2 ದಿವಸದ್ದು, 3 ದಿವಸದ್ದು, 1 ವಾರದ ಟ್ರೈನಿಂಗ್ ಕೋರ್ಸ್ಗಳನ್ನ ನನ್ನ ಸರ್ವಿಸ್ ನಲ್ಲಿ ನಾನು ಪಡ್ಕೊಂಡಿದ್ದೀನಿ. 25 ಟ್ರೈನಿಂಗ್ ಪ್ರೋಗ್ರಾಮ್ ಪಡ್ಕೊಂಡಿದ್ದೀನಿ. ಓಕೆ, ಇವೆಲ್ಲ ನೀವು ಈ ನಾಲೆಡ್ಜ್ ಎಲ್ಲ ತಗೊಂಡ್ರಿ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇಂದ ಎನ್ವೈರನ್ಮೆಂಟ್, ಪರಿಸರನ ಅರ್ಥ ಮಾಡ್ಕೊಂಡ್ರಿ. ಹೌದು. ಮತ್ತೆ ಕಂಪ್ಲೀಟ್ ಕರ್ನಾಟಕದ ಇನ್ಚಾರ್ಜು ನಮ್ಮ ಬೆಂಗಳೂರಲ್ಲಿರೋ KSPCB. ಹೌದು. ಇಲ್ಲಿ ನಿಮ್ಮ ಒಂದು ನಾಲೆಡ್ಜ್ ನ ಯಾವ ರೀತಿ ನೀವು ಬಳಸ್ಕೊಳ್ಳೋದಕ್ಕೆ ಶುರು ಆಯ್ತು ನಿಮ್ಮ ಕೆಲಸದ ಮೂಲಕ? ಹೌದು, ನಮ್ಮ ಕೆಲಸದಲ್ಲಿ ನಮ್ಗೆ ಆಕ್ಚುಲಿ ನನ್ನ ಆದರ್ಶ ಪುರುಷ ಅಂದ್ರೆ ನಮ್ಗೆ ವಿಶ್ವೇಶ್ವರಯ್ಯನವರು.
ಓಕೆ. ಸೊ ಅವ್ರ ತರನೇ ನಾವು ಆಕ್ಚುಲಿ ಆಗ್ಬೇಕು ಅನ್ನೋದೇ ಒಂದು ಇದು ಅಷ್ಟೇ. So, ಯಾವುದೇ ಇಂಡಸ್ಟ್ರಿ ಬಂದ್ರು ನಾನು ಆಕ್ಚುಲಿ ಅವ್ರನ್ನ ಯಾರನ್ನೂ ಹೊರಗಡೆ ಕೂರಿಸ್ತಾ ಇದ್ದಿಲ್ಲ. ಡೈರೆಕ್ಟ್ ಫಸ್ಟ್ ಒಳಗಡೆ ಕರ್ಬಿಡ್ತಾ ಇದ್ದೆ. ಕರೆದು ಅವ್ರಿಗೆ ಏನ್ ಬೇಕೋ ಹೆಲ್ಪ್, ಪರಿಸರದಲ್ಲಿ ಈ ತರ ಹೇಳುತ್ತೆ, ರೂಲ್ಸ್ ರೆಗ್ಯುಲೇಷನ್ಗಳು ಈ ತರ ಹೇಳುತ್ತೆ, ನೀವು ಇಂಡಸ್ಟ್ರಿ ಹಾಕ್ಲೇಬೇಕು ಅಂದ್ರೆ ಈ ಇಂಡಸ್ಟ್ರಿ ಇಂಥ ಕಡೆ ನೀವು ಹಾಕ್ಬೇಕು, ಯಾಕಂದ್ರೆ ಇದು ರೆಡ್ ಕ್ಯಾಟಗರಿ, ಆರೆಂಜ್ ಕ್ಯಾಟಗರಿ, ಗ್ರೀನ್ ಕ್ಯಾಟಗರಿ, ವೈಟ್ ಕ್ಯಾಟಗರಿ ಅಂತ ಮಾಡಿದ್ದಾರೆ. ರೆಡ್ ಕ್ಯಾಟಗರಿ ಅಂದ್ರೆ ಹೆಚ್ಚಿನ ಮಾಲಿನ್ಯ ಆಗತಕ್ಕಂತಹ ಕಾರ್ಖಾನೆಗಳು, ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಡಿಸ್ಟಿಲರಿಗಳಿರ್ಬೋದು, ಸಿಮೆಂಟ್ ಇಂಡಸ್ಟ್ರಿಗಳಿರ್ಬೋದು, ಆ ತರ ಇಂಡಸ್ಟ್ರಿಗಳು ಇರ್ತಾ ಇದ್ವು. ಇನ್ನು ಆರೆಂಜ್ ಕ್ಯಾಟಗರಿ ಅಂತ ಹೇಳಿದ್ರೆ ಅವು ವರ್ಕ್ಶಾಪ್ಗಳು, ಆ ತರದವೆಲ್ಲ ಇರ್ತಾವೆ, ಅಲ್ಲಿ ಆಯಿಲ್ ಅದು ಇದೆಲ್ಲ ಹೊರಗಡೆ ಬರುತ್ತೆ, ಆ ತರದ ಇಂಡಸ್ಟ್ರಿಗಳು ಇರ್ತಾ ಇದ್ವು, ಅವನ್ನ ಎಲ್ಲಿ ಹಾಕ್ಬೋದು ಅಂತ. ಇನ್ನು ಗ್ರೀನ್ ಕ್ಯಾಟಗರಿ ಅಂದ್ರೆ ಬರೀ ಇಂಜಿನಿಯರಿಂಗ್ ಇಂಡಸ್ಟ್ರಿಗಳು, ಅಂತದ್ರಲ್ಲಿ ಯಾವ್ದು ಎಕ್ಸೆಪ್ಟ್ ಹ್ಯೂಮನ್ ಸೀವೇಜ್, ಮನುಷ್ಯ ಹೊರಗಡೆ ಆಗ್ತಕ್ಕಂತ ವೇಸ್ಟ್ ಬಿಟ್ರೆ ಇಂಡಸ್ಟ್ರಿಯಿಂದ ಯಾವುದೇ ವೇಸ್ಟ್ ಬರ್ತಾ ಇದ್ದಿಲ್ಲ, ಅವೆಲ್ಲ ಗ್ರೀನ್ ಕ್ಯಾಟಗರಿ. ಸೊ ನಾವು ಆಕ್ಚುಲಿ ಅವರು ಎಲ್ಲಿ ಜಾಗ ಹೇಳ್ತಾರೆ ಅದನ್ನ ನೋಡಿ ಇಂಥ ಇಂಡಸ್ಟ್ರಿ ನೀವು ಹಾಕ್ಬೋದು. ಈ ತರ ರೂಲ್ಸ್ಗಳು ಇಂಪಾರ್ಟೆಂಟ್. ಆಕ್ಚುಲಿ ಯಾವುದೇ ಇಂಡಸ್ಟ್ರಿ ಆಪರೇಟ್ ಮಾಡ್ಬೇಕು ಅವರು, ಅಥವಾ ಇಂಡಸ್ಟ್ರಿ ಓಪನ್ ಮಾಡ್ಬೇಕಂದ್ರೆ ಸ್ಥಳೀಯವಾಗಿ ಇರ್ತಕ್ಕಂಥ ರೂಲ್ಸ್ ಏನೇನು ಹೇಳುತ್ತೆ ಅಂತ ಅವ್ರಿಗೆ ಹೇಳ್ಕೊಡ್ಬೇಕಾಯ್ತು. ಆಕ್ಚುಲಿ ನಮ್ದು ರೂಲ್ಸ್ ಇದು ಆಲ್ ಓವರ್ ಇಂಡಿಯಾ ಒಂದೇ ತರ ಇರುತ್ತೆ, ಆದ್ರೆ ಅದು ಇಂಗ್ಲಿಷ್ ಅಲ್ಲಿ ಇರುತ್ತಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳುವಾಗ ಬೇರೆ ಬೇಸರು ಬೇರೆ ಬೇರೆ ತರ ಅರ್ಥ ಮಾಡ್ಕೊಂತಾರೆ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ. ಕರೆಕ್ಟ್, ಲೋಕಲಿ ನಾವು ಹೇಳ್ಬೇಕಾಯ್ತು. ಆಕ್ಚುಲಿ ಬಿಹಾರದಿಂದ ಒಬ್ರು ಬಂದಿದ್ರು ಕರ್ನಾಟಕದವ್ರು, ಅಲ್ಲಿದ್ರಂತವ್ರು. ನಾನು ಅವ್ರಿಗೊಂದು ನೋಟಿಫಿಕೇಶನ್ ಕೊಟ್ಟೆ, ನೋಡಿ ಈ ನೋಟಿಫಿಕೇಶನ್ ಈ ತರ ಹೇಳುತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಅಂತ. ಅವ್ರು ಹೇಳಿದ್ರು ನಾವು ಬಿಹಾರದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಯಾವುದೇ ನೋಟಿಫಿಕೇಶನ್ ಅನ್ನು ಯಾರಿಗೂ ಕೊಡಲ್ಲ ಅಂತ ಅವ್ರು, ಅವರೇ ಇಟ್ಕೊಂಡಿರ್ತಾರಂತೆ. ಹೇಳಿದ್ರೆ ಇದು ನಮಗೆ ಕೊಟ್ಟಿರೋದು ನಿಮಗಲ್ಲ ಅಂತ ಹೇಳ್ತಾರಂತೆ. ನಾನು ಫಸ್ಟ್ ನೋಟಿಫಿಕೇಶನ್ ಅವ್ರಿಗೆ ಕೊಟ್ಬಿಟ್ಟು ಜೆರಾಕ್ಸು, ಈ ನೋಟಿಫಿಕೇಶನ್ ಈ ತರ ಹೇಳುತ್ತೆ, ಇದರ ಅರ್ಥ ಈ ತರ ಇದೆ, ನೀವು ಯಾವ ತರ ಇಂಡಸ್ಟ್ರಿ ಹಾಕ್ಬೇಕಂತೀರ ನೋಡಿ, ಇದ್ರೊಳಗಡೆ ನೀವೇ ಸೆಲೆಕ್ಟ್ ಮಾಡ್ಕೊಬಹುದು ಅಂತ ಹೇಳ್ತಾ ಇದ್ವಿ ನಾವು. ಓಕೆ, ನೀವು ಮಾತಿಗೆ ಈಗ ಒಂದ್ 2 ನಿಮಿಷದ ಹಿಂದೆ ಮಾತಾಡ್ತಾ ನಮ್ಗೆ ರೋಲ್ ಮಾಡಲು ವಿಶ್ವೇಶ್ವರಯ್ಯ ಅಂತ ಹೇಳಿದ್ರಿ. ಹೌದು ಹೌದು, ರೋಲ್ ಮಾಡಲು ವಿಶ್ವೇಶ್ವರಯ್ಯ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ, ನಮ್ಮ ಕನ್ನಂಬಾಡಿ ಕಟ್ಟದವರು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ, ಇವಾಗ ಅವ್ರ ಪುಸ್ತಕ ಓದಿದಾಗ ನಮ್ಗೆ ಸಾಕಷ್ಟು ಸಿಗುತ್ತೆ. ನಿಮ್ಗೆ ಅದ್ರಲ್ಲಿ ವಿಶ್ವೇಶ್ವರಯ್ಯನವ್ರದ್ದು ಸರ್ ಎಂಬಿದು ಯಾವ ವಿಷಯ ಇಷ್ಟ ಆಯ್ತು? ಯಾಕೆ ಅವ್ರನ್ನ ರೋಲ್ ಮಾಡಲ್ಲ ತಗೊಂಡ್ರಿ? ಅವರು ಆಕ್ಚುಲಿ ಯಾವುದೇ ಸ್ಥಳ ಬಂದು ವಿಸಿಟ್ ಮಾಡಿದ್ರು ಅಲ್ಲಿ ಅವ್ರಿಗೊಂದು ಏನೋ ಐಡಿಯಾ ಉಳಿತಾ ಇತ್ತು. ಆಕ್ಚುಲಿ ಜೋಗ್ ಫಾಲ್ಸ್ಗೆ ಹೋದ್ರು, ನಾವೆಲ್ಲ ನೀರ್ ಮೇಲಿಂದ ಬೀಳುತ್ತೆ, 900 ಅಡಿ ಧುಮ್ಕುತ್ತೆ, ನಮ್ಗೆ ಅಷ್ಟ ಆಗಿದ್ದು. ಅವ್ರು ಹೇಳಿದ್ದು ಎಂತ ಅದ್ಭುತ ಪತನ, ವಾಟ್ ಎ ಗ್ರೇಟ್ ವೇಸ್ಟ್. ಅವ್ರು ಹೇಳಿದ್ದು ವಾಟ್ ಎ ಗ್ರೇಟ್ ವೇಸ್ಟ್ ಅಂದ್ರೆ ಇಷ್ಟೊಂದು ಎನರ್ಜಿ ಸುಮ್ಮನೆ ಹಾಳಾಗ್ತಾ ಇದೆಯಲ್ಲ ಅಂತ ಅವ್ರದ್ದು ಐಡಿಯಾ. ಸೊ ಅದಕ್ಕೆ ಅವ್ರು ಆಕ್ಚುಲಿ ಶರಾವತಿಗೆ ಒಂದು ಡ್ಯಾಮ್ ಕಟ್ಟಕ್ಕೆ ಪ್ರಪೋಸಲ್ ಕೊಡ್ತಾರೆ ಬ್ರಿಟಿಷ್ ಗೌರ್ಮೆಂಟ್ಗೆ. ಆವಾಗ ಬ್ರಿಟಿಷ್ ಗೌರ್ಮೆಂಟ್ ಹೇಳ್ತಾರೆ, ಇಲ್ಲಿ ಡ್ಯಾಮ್ ಕಟ್ಬಿಟ್ರೆ ಇಷ್ಟೊಂದು ಎನರ್ಜಿ ಬರುತ್ತಲ್ಲ ಎಲೆಕ್ಟ್ರಿಸಿಟಿ, ಏನ್ ಮಾಡ್ತೀರಾ ನೀವು ಅಂತ. ಸೊ ಆವಾಗ ವಿಶ್ವೇಶ್ವರಯ್ಯ ಆವಾಗಲೇ ಪ್ಲಾನ್ ಮಾಡಿದ್ದು, ಬಿಫೋರ್ ಇಂಡಿಪೆಂಡೆನ್ಸ್ 3 ಲೈನ್ ಮಾಡೋಣ, 1 ಲೈನ್ ಭದ್ರಾವತಿ ಕೊಡೋಣ, ಅಲ್ಲಿ ಆಕ್ಚುಲಿ ಚಮನ್ಗುಂಡಿನಲ್ಲಿ ಐರನ್ ಓರ್ ಇದೆ, ಮೈನಿಂಗ್ ಮಾಡೋಣ, ಐರನ್ ಫ್ಯಾಕ್ಟರಿನ ಭದ್ರಾವತಿಯಲ್ಲಿ ಮಾಡೋಣ, ಅಲ್ಲಿ ತುಂಬಾ ಫಾರೆಸ್ಟ್ ಇದೆ, ಸದ್ಯಕ್ಕೆ ಇಜ್ಜಲ್ ಬೇಕಾಗಿರೋದ್ರಿಂದ ಫಾರೆಸ್ಟ್ ಕಟ್ ಮಾಡಿ ನಾವು ಅದನ್ನ ಉಪಯೋಗಿಸ್ಕೊಳ್ಳೋಣ. 1 ಲೈನ್ ಅನ್ನ ದಾವಣಗೆರೆಗೆ ಕೊಡೋಣ, ಯಾಕಂದ್ರೆ ಅಲ್ಲಿ ಕಾಟನ್ ಜಾಸ್ತಿ ಬೆಳೆದಿಂದ ಕಾಟನ್ ಮಿಲ್ಗಳಿಗೆ ನಾವು ಎನ್ಕರೇಜ್ ಕೊಡೋಣ. ಇನ್ನೊಂದು ಲೈನ್ ಅನ್ನ ನಾವು ಬೆಂಗಳೂರು ಟು ಭಟ್ಕಳ್ಳು ಎಲೆಕ್ಟ್ರಿಕ್ ಟ್ರೈನ್ ಮಾಡೋಣ ಅಂತ ಅವಾಗ ಪ್ಲಾನ್ ಅವ್ರದ್ದು. ಎಲೆಕ್ಟ್ರಿಕ್ ಟ್ರೈನ್ ಇವತ್ತಿಗೂ ಇಲ್ಲ ಆಕ್ಚುಲಿ, ವಿಶ್ವೇಶ್ವರಯ್ಯ ಇದ್ರೆ ಕಂಪ್ಲೀಟ್ ಮಾಡ್ತಾ ಇದ್ರು ಅಂತ ಕಾಣುತ್ತೆ. ಆ ಎಲೆಕ್ಟ್ರಿಕ್ ಟ್ರೈನ್ ಅವಾಗ ಡಿಸೈನ್ ಮಾಡಿದ್ರು ಅವ್ರು. ಸೊ ಎನರ್ಜಿ ವೇಸ್ಟ್ ಆಗಲ್ಲ ಅಂತ, ಅದು ಒಂದಾಯ್ತು. ಅದಾದ್ಮೇಲೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ನಾವು ಗುಡಿ ಕೈಗಾರಿಕೆಗಳನ್ನ ಮಾಡಬೇಕು ಭಾರತದಲ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇನೇ ಇವ್ರು ಹೇಳ್ತಾರೆ ಐ ಡಿಫರ್ ವಿತ್ ಮಹಾತ್ಮ ಗಾಂಧೀಜಿ. ನಾನು ಅವರ ವಾದವನ್ನು ಒಪ್ಪಲ್ಲ, ಯಾಕಂದ್ರೆ ನಾವು ಇಂಡಸ್ಟ್ರಿಯಲೈಸ್ ಆಗದೆ ಇದ್ರೆ ನಮ್ಮ ಯೂತ್ಗಳಿಗೆ ಅಂದ್ರೆ ಯುವಕರಿಗೆ ಕೆಲಸ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಅವ್ರು ಹೇಳಿದ್ರು ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್, ಕೈಗಾರೀಕರಣ ಮಾಡಿ ಇಲ್ಲ ಅಂದ್ರೆ ನೀವು ನಾಶ ಆಗ್ತೀರಾ ಅಂತ ಅವ್ರು ಹೇಳಿದ್ರು. ಸೊ ಹಾಗಾಗಿ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಕೈಗಾರೀಕರಣ ಮಾಡ್ತಾ ಇದ್ರು. ಆಕ್ಚುಲಿ ಎಲ್ಲಿ ಜಾಗ ಪ್ರಶಸ್ತವಾಗಿದೆಯೋ ಆಯಾ ಕಾರ್ಖಾನೆಗಳನ್ನ HMT ಕಾರ್ಖಾನೆ ಇರ್ಬೋದು, HCL ಕಾರ್ಖಾನೆ ಇರ್ಬೋದು, ಅಥವಾ ಈ ಟೆಕ್ಸ್ಟೈಲ್ ಕಾರ್ಖಾನೆಗಳಿರ್ಬೋದು, ಇವನ್ನೆಲ್ಲ ಅವ್ರು ಆಕ್ಚುಲಿ ಎನ್ಕರೇಜ್ ಮಾಡ್ತಾರೆ. ಅಷ್ಟೇ ಯಾಕೆ, ಭದ್ರಾವತಿನಲ್ಲಿ ಐರನ್ ಅಂಡ್ ಸ್ಟೀಲ್ ಬಗ್ಗೆ ಆಗಿದ್ದು ಗಲಾಟೆ ಮತ್ತೆ ಕೃಷ್ಣರಾಜ ಒಡೆಯರ್ದು ಅದನ್ನೆಲ್ಲ ಸೇರ್ಕೊಂಡು ಅವ್ರ ಕಾಂಟೆಂಪರರಿ ಕೈಲಾಸಂ ಅವರು ಅವರ ಒಂದು ಆಟೋಬಯೋಗ್ರಫಿಲ್ ಬರೀತಾರೆ. ಐರನ್ ಅಂಡ್ ಸ್ಟೀಲ್ ಅನ್ನೋದಕ್ಕೆ ಐ ರನ್ ಅಂಡ್ ಸ್ಟೀಲ್ ಅಂತ ಪನ್ ಮಾಡಿದ್ದಾರೆ. ಹೌದು, ಅದಕ್ಕೆ ಅಪೋಸಿಷನ್ ಇತ್ತು ಆಕ್ಚುಲಿ ಅವಾಗ. ಸೊ ಅದನ್ನ ಅವ್ರು ಮಾಡಿ ತೋರಿಸಿ, ಆಮೇಲೆ ಅವ್ರು 5 ವರ್ಷ ಇರುವಾಗ ಲಾಭ ಬಂತು, ಅದಕ್ಕೆ ತೋರ್ಸಿದ್ರು ಅವ್ರಿಗೆ ರನ್ ಮಾಡಿ. ಅದಾದ್ಮೇಲೆ ಅವ್ರು ಅಲ್ಲಿಂದ ಚೇರ್ಮನ್ಶಿಪ್ ಇಂದ ಕೆಳಗಿಳಿದ್ರ ಮೇಲೆ ಮತ್ತೆ ಲಾಸ್ ಆಗೋಯ್ತದು.
ಸೊ ಅವಾಗ ಅವ್ರಿಗೆ ಎಲ್ಲರೂ ಕಾಮೆಂಟ್ ಮಾಡಿದ್ರು, ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರು ವಿಶ್ವೇಶ್ವರಯ್ಯನವರು, ಇವಾಗ ನೋಡಿದ್ರೆ ಲಾಸ್ ಆಗ್ತದೆ ಅಂತ. ಅವಾಗ ಮತ್ತೆ ಅವ್ರು ಚೇರ್ಮನ್ ಆದ್ರು, ಮತ್ತೆ 2 ವರ್ಷದಲ್ಲಿ ಅದು ಮತ್ತೆ ಲಾಭ ಶುರುವಾಯ್ತು. ವಿಶ್ವೇಶ್ವರಯ್ಯರ ಮೈಂಡ್ ಯಾವ ರೀತಿ ವರ್ಕ್ ಆಗ್ತಾ ಇತ್ತು, ಎಲ್ಲ ಕಡೆ ಯಾವ ರೀತಿ ಅವರು ಉಳಿಸ್ತಾ ಇದ್ರು. ಅವ್ರು ಯಾವತ್ತೂ ಆಕ್ಚುಲಿ ಸರ್ಕಾರದ ವಸ್ತುಗಳನ್ನ ಅವರು ಪರ್ಸನಲ್ಗೆ ಒಂದು ದಿವಸನೂ ಉಪಯೋಗಿಸೇ ಇಲ್ಲ. ಹೌದು, ಅವ್ರ ಆತ್ಮಚರಿತ್ರೆನಲ್ಲಿ ಇವೆಲ್ಲ ಬರುತ್ತದು. ಅದೆಲ್ಲ ಪೆನ್ನು ಸಹ, ದೀಪ ಸಹ ಅವ್ರದನ್ನೇ ಉಪಯೋಗಿಸ್ಕೊಂತಾ ಇದ್ರು. ಆಮೇಲೆ ಬೇರೆಯವ್ರು ಮೀಟ್ ಮಾಡಕ್ ಬಂದಾಗ ಅವ್ರು ಆಕ್ಚುಲಿ ಫುಲ್ ಡ್ರೆಸ್ ಅಲ್ಲಿ ಮೀಟ್ ಮಾಡ್ತಾ ಇದ್ರು. 99ನೇ ಇಸ್ವಿನಲ್ಲಿ ಅವ್ರ ಫ್ರೆಂಡ್ ಮೀಟ್ ಮಾಡಕ್ ಹೋದಾಗ 99 ವರ್ಷ ಅವರಿಗೆ, ಫುಲ್ ಶೂಟ್ ಅಲ್ಲಿ ಅವರು ಭೇಟಿ ಮಾಡ್ತಾರೆ. ಏನ್ ಸರ್ ಇದಕ್ಕೂ ಶೂಟ್ ಹಾಕಿದ್ರಲ್ಲ ಸರ್ ಅಂದಾಗ, ಇಲ್ಲ ಇದೊಂದು ಫಾರ್ಮಾಲಿಟೀಸ್ ಇದೆ, ನಾನು ಅದೇ ತರನೇ ಮೇಂಟೈನ್ ಮಾಡಿರೋದು, ನಾನು ಶೂಟಲ್ಲೇನೆ ನಾನು ಯಾರನ್ನ ಮೀಟ್ ಮಾಡಿದ್ರೆ ಅಂತ ಹೇಳಿದ್ರು ಅವರು. ಸೊ ಅದು ಇರ್ಬೇಕು ಆಕ್ಚುಲಿ. ನಾವು ಯಾವುದೇ ಫೈಲ್ಗಳನ್ನ ನನ್ನ ಟೇಬಲ್ ಮೇಲೆ ಇಟ್ಕೊಂತಾ ಇದ್ದೀರಾ. ಬಿಕಾಸ್ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದ್ಸಲ ಫೈಲ್ ವಿಧಾನಸೌಧದಲ್ಲಿ ಲೇಟ್ ಆಗಿದ್ದಕ್ಕೆ ಬೈದಿದ್ರು ಆಕ್ಚುಲಿ. ನಿಮ್ಗೆಲ್ಲ ಒದಿಬೇಕು ಅಂತ ನನಗೆ ಅನ್ಸುತ್ತೆ ಅಂತ ಬರ್ದಿದ್ದಾರೆ ಅವರು ನೋಟ್ ಶೀಟ್ ಅಲ್ಲಿ. 15 ದಿವಸ ತಗೊಂಡಿದ್ದಾರೆ ಒಂದು ಸೈನ್ ಮಾಡಕ್ಕೆ ಅಂತ. ಸೊ ನಾವು ಅಷ್ಟೇ ಆಕ್ಚುಲಿ ಆವತ್ತಿನ ಫೈಲನ್ನ ಅವತ್ತೇನೆ ನಾವು ಡೆಲಿವರಿ ಮಾಡ್ಬಿಡ್ತಾ ಇದ್ದೆ ನಾನು. ಯಾಕಂದ್ರೆ ಇಂಡಸ್ಟ್ರಿ ಅವ್ರು ಆದಷ್ಟು ಬೇಗ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ಇಂಡಸ್ಟ್ರಿಯಲೈಸ್ ಆಗ್ಲಿ ಕಂಟ್ರಿ ಅಂತ. ಅಂದ್ರೆ ನೀವು ಬೇಗ ಬೇಗ ಫೈಲ್ ಎಲ್ಲ ಮೂವ್ ಹೌದೌದು, ಅವರು ಕರೆಕ್ಟ್ 6 ಗಂಟೆಗೆ ಎಲ್ಲಾ ಫೈಲನ್ನು ಅವರು ಸೈನ್ ಮಾಡ್ಬಿಟ್ಟು ಕಳಿಸ್ತಾ ಇದ್ರು. ಸೊ ನಮ್ದು ಅದೇ ಮಾಡಲ್, ಆದಷ್ಟು ಎಲ್ಲವನ್ನೂ ಅವತ್ತೇ ಕ್ಲಿಯರ್ ಮಾಡಿಬಿಡ್ಬೇಕು ಅಂತ. ಓಕೆ, ನಿಮ್ಗೆ ಇವಾಗ MV ಅವರು ನಿಮ್ಗೆ ಮಾಡೆಲ್ ಇದ್ರು. ಅವಾಗ ಪಾಪ್ಯುಲೇಷನ್ ಕಡಿಮೆ ಇತ್ತು, ಪೊಲ್ಯೂಷನ್ ಕಡಿಮೆ ಇತ್ತು, ಟ್ರಾಫಿಕ್ ಕಡಿಮೆ ಇತ್ತು, ಎಲ್ಲ ಕಡಿಮೆ ಇತ್ತು. ಇವತ್ತಿನ ದಿನ ಎಲ್ಲ ಡಬಲ್ ಟ್ರಿಬಲ್ ಆಗಿದೆ, ಎಲ್ಲಾ ತರ ಇಶ್ಯೂಸ್ ಇವೆ. ಇಂಥ ಒಂದು ಪರಿಸ್ಥಿತಿನಲ್ಲಿ, ಒತ್ತಡಗಳಲ್ಲಿ ನೀವು ಯಾವ ರೀತಿ ಫೈಲ್ಗಳನ್ನ ಮೂವ್ ಮಾಡ್ತಾ ಇದ್ರಿ ಹಾಗಿದ್ರೆ? ಇವಾಗ ಆಕ್ಚುಲಿ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಒಂದು ಆಲ್ ಪೊಲ್ಯೂಟಿಂಗ್ ಇಂಡಸ್ಟ್ರಿಗಳಿಗೆ ಯಾವ್ಯಾವ ಜಾಸ್ತಿ ಮಾಲಿನ್ಯ ಮಾಡಿದಾರೋ ಅವಕ್ಕೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ರೂಲ್ಸ್ ಇದೆ. ಅದಕ್ಕೆ ನೋಟಿಫಿಕೇಶನ್ ಅಲ್ಲಿ ಅದು ಬರುತ್ತೆ. ಅದ್ರೊಳಗಡೆ ಆಕ್ಚುಲಿ 100% ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೇಕಂತ ಇದೆ ಆಕ್ಚುಲಿ. ಸೊ 100% ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೇಕಾದ್ರೆ ನೀವು ಎಷ್ಟು ಇಂಡಸ್ಟ್ರಿಯಲೈಸೇಷನ್ ಆದ್ರೂ ನಮಗೆ ಏನ್ ತೊಂದರೆನೇ ಇಲ್ಲ ಆಕ್ಚುಲಿ. ವಾಟರ್ ಹೇಳ್ತಾರೆ ಎಫ್ಲುಯೆಂಟ್ ಶುಡ್ ಬಿ ರೀಸೈಕಲ್ಡ್ 100% ಅಂತಾರೆ. 0 ಡಿಸ್ಚಾರ್ಜ್ ಅಂತ ಹೇಳ್ತಾರೆ. 0 ಡಿಸ್ಚಾರ್ಜ್ ಅಂದ್ರೆ 100 ಲೀಟರ್ ನೀರು ತಗೊಂಡ್ರೆ 100 ಲೀಟರ್ ನೀರನ್ನ ಉಪಯೋಗಿಸಿ ಅದನ್ನ ಟ್ರೀಟ್ ಮಾಡಿ ಮತ್ತೆ ಉಪಯೋಗಿಸೋದು. ಸೊ ಎಲ್ಲಿದೆ ಪೊಲ್ಯೂಷನ್ನೇ ಇಲ್ಲ ವಾಟರ್ ಅಲ್ಲಿ. ಯಾವ್ದಾದ್ರು ಏರಿನ ಪೊಲ್ಯೂಷನ್ ಆಗ್ತಾ ಇದೆ, ಹೊಗೆ ಬರ್ತಾ ಇದೆ ಅಂತೆ, ಹೊಗೆಯನ್ನ ಟ್ರೀಟ್ ಮಾಡಿ ಅದರಿಂದ ಬರ್ತಕ್ಕಂಥ ಮಾಲಿನ್ಯ ಕಾರಕಗಳನ್ನೆಲ್ಲ ಸೋಸಿ ಹೊರಗಡೆ ಬಿಡಬೇಕು ಹೊಗೆ ಅಂತ ಇದೆ. ಸೊ ಮಾಲಿನ್ಯನೇ ಇಲ್ಲ. ಸೊ ಏನು ರೂಲ್ಸ್ ಇದ್ದದೋ ಅದನ್ನು ಫಾಲೋ ಮಾಡಿದ್ರೆ ದೇಶದಲ್ಲಿ 100% ಮಾಲಿನ್ಯ ಇರಲ್ಲ. ಈವನ್ ಕಾರ್ಗಳಿಗೂ ಅಷ್ಟೇ, ನಾವು ಕಾರ್ಗಳನ್ನ ಸರಿಯಾಗಿ ಸರ್ವಿಸ್ ಮಾಡಿಸ್ತೇ ಓಡಿಸೋದ್ರಿಂದನೇ ಪೊಲ್ಯೂಷನ್ ಜಾಸ್ತಿ. ಅವು ಕಣ್ಣಿಗೆ ಕಾಣದೇ ಇರತಕ್ಕಂತಹ ಗ್ಯಾಸಸ್ಗಳು ಹೊರಗಡೆ ಬರ್ತಾವೆ ಆಕ್ಚುಲಿ. ಇವಾಗ ನಮ್ಮ ದೇಶದಲ್ಲಿ ಕಣ್ಣಿಗೆ ಕಾಣುವಂತ ಗ್ಯಾಸಸ್ಸೇ ಹೊರಗೆ ಬರುತ್ತೆ. ಎಲ್ಲ ಡಸ್ಟ್ ಇರುತ್ತೆ, ರೈಟ್ ಟೈಮ್ಗೆ ಅದನ್ನ ಸರ್ವಿಸ್ ಮಾಡಲ್ಲ. ಸೊ ಹಂಗಾಗಿ ಮೋರ್ ದನ್ 60% ವೆಹಿಕ್ಯುಲರ್ ಪೊಲ್ಯೂಷನ್ ಇದೆ ನಮ್ಮ ದೇಶದಲ್ಲಿ. ಉದಾಹರಣೆಗೆ ಡೆಲ್ಲಿ. ಆಕ್ಚುಲಿ ಡೆಲ್ಲಿನಲ್ಲಿ ಅವರು ಫಸ್ಟ್ ಎಲೆಕ್ಟ್ರಿಕ್ ಕಾರ್ಗಳಿಗೆ ಹೋಗ್ಬೇಕಾಯ್ತು. ನಾನು 86ರಲ್ಲಿ ಜರ್ಮನಿಗೆ ಹೋದಾಗ ಎಲೆಕ್ಟ್ರಿಕ್ ಬಸ್ಗಳಿದ್ವು ಅಲ್ಲಿ. ಯಾಕಂದ್ರೆ ವಿಂಟರ್ ಅಲ್ಲಿ ಅಲ್ಲಿ ಸೂರ್ಯನ ಬಿಸಿಲು ಬರಲ್ಲ. ಇವತ್ತಿದೆಯಲ್ಲ ಆ ತರ ವಾತಾವರಣ 6 ತಿಂಗಳು ಇರುತ್ತೆ ಜರ್ಮನಿನಲ್ಲಿ. ಅದೇ ವಾತಾವರಣ ಈಗ ಡೆಲ್ಲಿನಲ್ಲೂ ಇರುತ್ತೆ ಆಕ್ಚುಲಿ. ತಿಂಗಳಗಟ್ಲೆ ಅಲ್ಲಿ ಸೂರ್ಯ ಹೊರಗಡೆ ಬರಲ್ಲ ಅಂದ್ರೆ ಇವ್ರು ಅರ್ಲಿಯರ್ ಪ್ಲಾನ್ ಮಾಡ್ಬೇಕಾಯ್ತು. ಡೆಲ್ಲಿ ಅಲ್ಲಿ ಇರ್ತಕ್ಕಂಥ ನಾರ್ತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲಾ ಸಿಟಿಗಳಲ್ಲಿಯೂ ಅವರು ಎಲೆಕ್ಟ್ರಿಕ್ ಅಥವಾ ಬ್ಯಾಟರಿ ಆಪರೇಟೆಡ್ ವೆಹಿಕಲ್ ಗಳನ್ನ ಅವ್ರು ಯೂಸ್ ಮಾಡ್ಬೇಕಾಯ್ತು. ಈಗ ಒಂದ್ 8-10 ವರ್ಷದ ಹಿಂದೆ ಅವರು CNG ತಂದ್ರು. ಇವತ್ತಿನ ನಂಬರ್ 3, ನಂಬರ್ 2 ಅಂತ ಕಾಂಪೀಟ್ ಮಾಡ್ತಾ ಇದೆ. ಲಾಹೋರ್ ಫಸ್ಟ್ ಆಗಿದೆ, ಮೋಸ್ಟ್ ಪಲ್ಯೂಟೆಡ್ ಸಿಟಿ ಇನ್ ದ ವರ್ಲ್ಡ್ ಅಂತ. ಡೆಲ್ಲಿ ಬಹುಶಃ ಸೆಕೆಂಡ್ ಬಂದಿದೆ ಅಂತ ಕಾಣಿಸುತ್ತೆ ಇವಾಗ. ಹೌದು, ಅದು ಏರ್ ಕ್ವಾಲಿಟಿ ಇಂಡೆಕ್ಸ್ 400 ಇದೆ ಆಕ್ಚುಲಿ. 400 ಇದೆ ಸಿವಿಯರ್ ಪೊಲ್ಯೂಷನ್. ಮಕ್ಕಳುಗಳಿಗೆ ಮತ್ತೆ ಸೀನಿಯರ್ ಸಿಟಿಜನ್ ಅದು ಉಸಿರಾಡಕ್ಕೆ ಆಗಲ್ಲ ಆಕ್ಚುಲಿ. ಓಕೆ, ಇವಾಗ ನೀವು ಸ್ಲೋಲಿ ನಿಮ್ಮ ಒಂದು ವರ್ಕ್ ಇಂದ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈಗ ನಾನು ನಿಮ್ಮದನ್ನ ನಾನು ಹೆಲ್ತ್ಗೆ ಅಂತ ತೆಗೆದುಕೊಂಡು ಇವಾಗ ಇಲ್ಲಿಗೆ ನಿಲ್ಸ್ಕೊಳ್ಳೋದಾದ್ರೆ, ಇವಾಗ ಯಾವ ರೀತಿ ಪರಿಸರ ಮತ್ತೆ ನೀವು ಮಾಡ್ತಾ ಇರುವಂತಹ ಒಂದು ಕನ್ಸನ್ನು, ಕಮಿಟ್ಮೆಂಟ್ ಮತ್ತೆ ಹೆಲ್ತ್ ಒಂದಕ್ಕೊಂದು ಅದು ಬೆಸೆದ್ಕೊಂಡಿದೆ ಅಂತ ಹೇಳಲೇಬೇಕಾಗತ್ತೆ. ಅದು ಸತ್ಯ ಕೂಡನುವೆ. ಈಗ ಇಷ್ಟೊತ್ತವರೆಗೂನುವೆ ಇವತ್ತು ನಾವು ಕುಮಾರಸ್ವಾಮಿ ಅವರು ಇನ್ಸ್ಪೈರ್ ಆಗಿದ್ದು, ಸೈನ್ಸ್ ಬಗ್ಗೆ ಮೋಟಿವೇಟ್ ಆಗಿದ್ದು, ಯಾವ ರೀತಿ ಅವರ ಒಂದು ಎಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಇಂದ ಎನ್ವೈರನ್ಮೆಂಟಲ್ ಸೈನ್ಸಸ್ ಅಲ್ಲಿ ಹೇಗೆ ಅವರು ಒಂದು ಅಥಾರಿಟಿ ಆಗಿದ್ದಾರೆ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅನ್ನೋದು ಕೇಳಿದ್ರಿ. ಮತ್ತೆ ಇವ್ರ ಹತ್ರ ನಾವು ಮಾತಾಡಿರೋದ್ರಿಂದ ಯಾವುದೇ ಒಂದು ಪರಿಸರ ದೃಷ್ಟಿಯಿಂದ ಮಾತಾಡಿದ್ರು ಅದನ್ನ ಕ್ರಮೇಣ ಹೆಲ್ತ್ಗೆ ತರ್ತಾರೆ, ಆರೋಗ್ಯಕ್ಕೆ ತರ್ತಾರೆ. ಬಹುಶಃ ಇವಾಗ ನೀವು ನೋಟಿಸ್ ಮಾಡಿರಬಹುದು, ಆರೋಗ್ಯದ ಬಗ್ಗೆ ಅವರು ತಂದ್ರು.
ಇಲ್ಲಿಗೆ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮನ ಮುಗಿಸಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ DR ಕುಮಾರಸ್ವಾಮಿ ಅವ್ರ ಜೊತೆಗೆ ಆರೋಗ್ಯದ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.